ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ತರಗತಿಗಳಲ್ಲಿ ವಚನಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ. ಈಗ ವಚನಗಳು ಭಾಗ 4 ನೋಡೋಣ. ಈ 4ರಲ್ಲಿ ನಾವು ಗಟ್ಟಿ ಒಳ್ಳೆಯನವರ ವಚನಗಳನ್ನು ತಿಳಿದುಕೊಳ್ಳುವರಿದ್ದೇವೆ. ಅದಕ್ಕೂ ಮೊದಲು ನಾವು ಅಲ್ಲಮ ಪ್ರಭುಗಳ ವಚನವನ್ನ ತಿಳ್ಕೊಂಡಿದ್ವಿ ವಿದ್ಯಾರ್ಥಿಗಳೇ. ಆ ಅಲ್ಲಮ ಪ್ರಭುಗಳ ವಚನಗಳನ್ನ ಸ್ವಲ್ಪ ಉದಾಹರಣೆಗೆ ಚಿತ್ರಗಳ ಸಹಿತವಾಗಿ ನಿಮಗೆ ತೋರಿಸಿ ಮುಂದಕ್ಕೆ ಹೋಗೋಣ ಅನ್ನುವಂತಹ ಆಸೆಯಿಂದ ಆ ಪದ್ಯಗಳನ್ನು ಒಂದು ಸಂಕ್ಷಿಪ್ತ ಕಿರುನೋಟ ನೋಡಿಕೊಂಡು ಆನಂತರ ಗಟ್ಟಿ ಒಳ್ಳೆಯನವರ ವಚನಗಳತ್ತ ಹೋಗೋಣ. ನೋಡ್ರಿ, ಅಲ್ಲಮ ಪ್ರಭುಗಳ ಮೊದಲ ವಚನದಲ್ಲಿ ಏನು ಹೇಳಿದ್ರು? ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಡಬೇಕು. ಮನುಷ್ಯನ ಶರೀರ ಅನ್ನುವಂತಹದ್ದು ಒಂದು ಬಂಡಿಗೆ ಹೋಲಿಸಲ್ಪಟ್ಟಿದ್ರು. ಈ ಶರೀರ ಅನ್ನುವಂತಹದ್ದು ತುಂಬಿದ ಬಂಡಿಯಂತೆ. ನೋಡ್ರಿ, ಇಲ್ಲಿ ಎತ್ತಿನ ಗಾಡಿ ಇದೆ, ಬಂಡಿ ಇದೆ. ಇದು ತುಂಬಿದ ಬಂಡಿ ಅಂದರೆ ಅದರಲ್ಲಿ ತುಂಬ ಲೋಡು ಇರಬೇಕು. ಲೋಡು, ಹೆವಿ ಲೋಡು ಅಂತ ಹೇಳ್ತಾರಲ್ಲ, ಮಹತ್ತರವಾದಂತಹ ಲೋಡನ್ನು ಹೊಂದಿರ್ತಕ್ಕಂತಹ ಒಂದು ಲಾರಿಯನ್ನಾಗಲಿ ಅಥವಾ ಗಾಡಿಯನ್ನಾಗಲಿ ಚಲಿಸೋದು ಬಹಳ ಕಷ್ಟ. ಯಾಕಂದರೆ ಒಯ್ಲಿಡಿದು ಸಾಗಿಸುವಂತಹದ್ದು. ಒಬ್ಬ ಚಾಲಕನ, ಡ್ರೈವರ್ನ ಒಂದು ನೈಪುಣ್ಯತೆ ಸೊಗಸಾಗಿರ್ಬೇಕು. ಇಲ್ಲದೆ ಹೋದರೆ ಎಲ್ಲಾದರೂ ಒಂದು ಕೊರಕ್ಲಲ್ಲೋ ಹಳ್ಳಕ್ಕೋ ಎಲ್ಲಾದರೂ ಸಿಕ್ಕಿ ಅದು ಗಾಡಿನೇ ಬಿದ್ದು ಅನಾಹುತಕ್ಕೆ ಆಹ್ವಾನ ಕೊಡ್ಬೋದು. ಆದರೆ ಇಲ್ಲಿ ನೋಡ್ರಿ, ಈ ತುಂಬಿದ ಬಂಡಿ, ದೇಹ ಎನ್ನುವಂತಹ ತುಂಬಿದ ಬಂಡಿಯನ್ನು ಓಡಿಸೋದಿಕ್ಕೆ ಒಬ್ರಲ್ಲ ಇಬ್ರಲ್ಲ 5 ಜನ ಇದ್ದಾರೆ. ಅವ್ರು ಯಾರವರು? ಮಾನಸರು ಅಂದರೆ ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ಜನ ಪಂಚೇಂದ್ರಿಯಗಳು ನಮ್ಮನ್ನು ಆಳ್ತಾ ಇದ್ದಾರೆ. ಅವುಗಳ ಆಸೆಗೆ ನಾವೇನಾದರೂ ಅಧೀನರಾದ್ವಿ ಅಂತ ಅಂದರೆ ಖಂಡಿತ ಈ ಶರೀರ ಅನ್ನುವಂತಹ ಒಂದು ವಾದ್ಯ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಶರೀರವಾದ್ಯಂ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಶರೀರ ಅನ್ನುವಂಥದ್ದು ಧರ್ಮ ಸಾಧನೆಗೆ ಒಂದು ವಾದ್ಯದಂತೆ ಕೆಲಸ ಮಾಡುತ್ತೆ. ಈಗ ವಾದ್ಯ ಚೆನ್ನಾಗಿದ್ರೆ ತಾನೇ ಒಳ್ಳೆ ಸುಶ್ರಾವ್ಯವಾದಂತಹ ಗಾಯನ ಬರೋದಕ್ಕೆ ಸಾಧ್ಯ. ವಾದ್ಯನೇ ಕೆಟ್ಟೋಗಿದೆ ಅಂದರೆ ನಾವು ಅದನ್ನು ನುಡ್ಸೋದಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಶರೀರ ಚೆನ್ನಾಗಿದ್ದಾಗ ನಾವು ಧರ್ಮ ಸಾಧನೆಯನ್ನು ಚೆನ್ನಾಗಿ ಮಾಡ್ಕೊಳ್ಬಹುದು. ಮನುಷ್ಯ ಹುಟ್ಟಿರ್ತಕ್ಕಂತಹದ್ದು ಪುಣ್ಯ ಸಂಪಾದನೆ ಅಂದಾಗ ನಮ್ಮ ಶಿವಶರಣರ ವಿಚಾರದಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಏನನ್ನಾದರೂ ಮಾಡಬೇಕು. ತಾನು ಒಳ್ಳೆಯ ವಿಚಾರಗಳನ್ನು ಬೋಧನೆ ಮಾಡಬೇಕು. ಅಂತಹ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ನಡೆನುಡಿಗಳು ಇರಬೇಕು. ಕೇವಲ ಹೇಳಿಕೆ ಆಗಬಾರ್ದು. ಅದು ನಮ್ಮ ಕರ್ತವ್ಯ ನಿಷ್ಠೆಯಿಂದ ಬಾಳಿ ತೋರಿಸ್ಬೇಕಾಗುತ್ತೆ. ಅಂತಹ ಬಾಳ್ವೆಯನ್ನು ನಾವು ಸಾಗಿಸ್ಬೇಕು ಅಂದರೆ ಶರೀರ ಮೊದಲು ನಿಯಂತ್ರಣದಲ್ಲಿರಬೇಕು. ಶರೀರ ನಮ್ಮ ಅಧೀನದಲ್ಲಿರಬೇಕು ಅಂದರೆ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿರಬೇಕು. ಆ ಹದ್ದುಬಸ್ತಿನಲ್ಲಿ ಇಲ್ಲದೆ ಹೋದರೆ ಅದರಚ್ಚು ಮುರಿಯಿತು ಅಂತ ಹೇಳ್ತಾರೆ. ಅದರಚ್ಚು ಮುರಿಯಿತು ಅಂದರೆ ಶರೀರವೇ ಇನ್ನಿಲ್ಲವಾಗ್ತಾ ಹೋಗುತ್ತೆ, ಅನಾರೋಗ್ಯಗಳ ಬೀಡಾಗ್ತಾ ಹೋಗುತ್ತೆ, ಬೊಜ್ಜುಗಳ ಅರಮನೆ ಆಗುತ್ತೆ, ಕಾಯಿಲೆಗಳು ಹೆಚ್ಚಾಗ್ತವೆ. ಆಗ ಶರೀರವೇ ಇನ್ನಿಲ್ಲವಾಗ್ತಾ ಹೋಗುತ್ತೆ. ಶರೀರ ಚೆನ್ನಾಗಿರ್ಬೇಕು ಅಂದರೆ ನಾವು ಸಿಕ್ಕಿದ್ದೆಲ್ಲ ತಿನ್ನಬಾರ್ದು, ಸಿಕ್ಕಿದ್ದೆಲ್ಲ ಕೇಳಬಾರ್ದು, ಸಿಕ್ಕಿದ್ದೆಲ್ಲ ಮೂಸ್ ನೋಡೋದಕ್ಕೆ ಹೋಗಬಾರ್ದು ಅಲ್ವಾ? ಈ ಸಿಕ್ಕಿದ್ದ ಅಂತಹ ಸ್ಪರ್ಶ ಸುಖವನ್ನು ನಾವು ಅನುಭವಿಸೋದಕ್ಕೆ ಹೋಗಬಾರ್ದು. ನಾವು ನಿಯಂತ್ರಣದಲ್ಲಿರಬೇಕು. ಹದ್ದುಬಸ್ತಿನಲ್ಲಿ ನಮ್ಮ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಕೊಂಡಾಗ ಮಾತ್ರ ನಾವು ಏನನ್ನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಇಲ್ಲಿ ಅದರಿಚ್ಛೆ, ಅದರ ಪ್ಲಸ್ ಇಚ್ಛೆ, ಅದರಿಚ್ಛೆ ಅಂದರೆ ನಾವು ದೇಹದ ಇಚ್ಛೆಯನ್ನು ಅರಿತು ನಾವು ನಡ್ಕೊಳ್ಬೇಕು. ಸಾಕು ಅಂತಾಗ ಹೊಟ್ಟೆ ತುಂಬಿದಾಗ ನಾವು ಊಟ ನಿಲ್ಲಿಸ್ಬೇಕು. ನಾಲ್ಗೆ ರುಚಿಯಾಗಿದೆ ಅಂತ ಹೇಳಿ ಹೆಚ್ಚೆಚ್ಚು ತಿನ್ನಬಾರ್ದು. ಆ ಅರ್ಥದಲ್ಲಿ ಎಲ್ಲವನ್ನ ಕೂಡ ಇಲ್ಲಿ ನೀವು ತಗೊಳ್ಬೇಕು ವಿದ್ಯಾರ್ಥಿಗಳೇ. ಗಾಲಿ ಮತ್ತು ಶರೀರ, ತುಂಬಿದ ಬಂಡಿ, ಇವುಗಳ ಹೋಲಿಕೆಯನ್ನು ನೀವು ನೋಡಬಹುದು. ಮತ್ತು ಹೊಟ್ಟೆ ಮೇಲೆ ಮೊಟ್ಟೆ ಅಂದರೆ ಅನ್ನದ ಗಂಟು, ಅನ್ನದ ಬುತ್ತಿ ಗಂಟು ಅಂತ ಹೇಳ್ತೀರಲ್ಲ, ಅಂತಹ ಬುತ್ತಿ ಗಂಟನ್ನು ಹೊಟ್ಟೆ ಮೇಲೆ ಕಟ್ಕೊಂಡ್ರೆ ಹಸಿವು ಹೊರಟೋಗ್ಬಿಡುತ್ತಾ? ಸಾಧ್ಯನಾ? ನೀವು ಕಾಲೇಜಿಗೆ ಬರಬೇಕಾದ್ರೆ ಟಿಫನ್ ಬಾಕ್ಸ್ ತರ್ತೀರಾ, ಮಧ್ಯಾಹ್ನ ಬ್ರೇಕ್ ಟೈಮಲ್ಲಿ ಊಟ ಮಾಡಬೇಕು ಅಂತ ಹೇಳಿ. ನೀವು ಊಟ ಮಾಡೋದ್ರ ಬದಲು ನೀವು ಹೊಟ್ಟೆ ಮೇಲೆ ಇಟ್ಕೊಂಡು ಕೂತ್ಕೊಂಡ್ರೆ ಹಸಿವು ಹಿಂಗೋಗೋಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ ವಿದ್ಯಾರ್ಥಿಗಳೇ? ಹಾಗೆ ಇಲ್ಲಿ ಅನ್ನವನ್ನು ನಾವು ಹೊಟ್ಟೆಗೆ ಸೇವನೆ ಮಾಡಿದಾಗ ಮಾತ್ರ ಹಸಿವು ಹಿಂಗುತ್ತೆ. ಹೇಗೋ ಹಾಗೆ ಇಲ್ಲಿ ಭಕ್ತಿ ಎನ್ನುವಂಥದ್ದು ನಮ್ಮ ಅಂತರಂಗದಲ್ಲಿ ಹುಟ್ಟಿದಾಗ ಮಾತ್ರ ಪರಮಾತ್ಮನಿಗೆ ಅದು ಮೆಚ್ಚುತ್ತೆ ಅನ್ನುವಂತಹದ್ದು. ಈಗ ಎಷ್ಟೆಷ್ಟು ದೊಡ್ಡ ಸಾಧಕರು ಇದ್ದಾರಲ್ಲ, ಕನಕದಾಸರೇ ತಗೊಳ್ಳಿ. ಕನಕ
ದೇವಾಲಯಕ್ಕೆ ಹೋಗಿ, ಕೃಷ್ಣ ದೇವಾಲಯಕ್ಕೆ ಹೋಗಿ ಭಕ್ತಿಯನ್ನ ಅವರು ನಿವೇದನೆ ಮಾಡ್ಕೊಂಡಾಗ ದೇವರೇ ಅವ್ರ ಕಡೆ ತಿರ್ಕೊಂಡು ಕನಕನ ಕಿಂಡಿ ಆಯ್ತು ನೋಡ್ರಿ. ಮೀರಾ ಭಜನ್ಸ್ನ ಕೇಳಿದ್ದೀರ. ಯಾರೇ ಮಹಾತ್ಮರನ್ನ ನೋಡಿ ಅಂತರಂಗದಲ್ಲಿ ಭಕ್ತಿಯನ್ನ ಇಟ್ಕೊಂಡವ್ರೆ ಮಾತ್ರ ಮಹತ್ತರವಾದ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ. ತೋರ್ಪಡಿಕೆ ಭಕ್ತಿಯಿಂದ ವಿಭೂತಿ ಬಳ್ಕೊಂಡು ಅಥವಾ ಲಿಂಗ ಕಟ್ಕೊಂಡು ನಾನು ದೊಡ್ಡ ದೊಡ್ಡ ಭಕ್ತ ಅಂತ ಹೇಳ್ಬಿಟ್ಟು ಆಡಂಬರವನ್ನ ತೋರಿಸ್ಕೊಂಡು ಹೋದಾಕ್ಷಣಕ್ಕೆ ಅವರನ್ನ ದೇವರು ಮೆಚ್ಚೋದಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಇನ್ನೊಂದು ಉದಾಹರಣೆಯನ್ನ ಕೊಡ್ತಾರೆ. ಒಂದು ಮೆಳೆ ಇರುತ್ತೆ ನೋಡ್ರಿ, ಆ ಗಿಡದ ಪೊದೆ, ಇಲ್ಲೊಂದು ಕಲ್ಲಿದೆ. ಈ ಕಲ್ಲನ್ನ ತಗೊಂಡೋಗಿ ಆ ಮೆಳೆ ಮೇಲೆ ಇಟ್ಟಾಕ್ಷಣಕ್ಕೆ ಆ ಲಿಂಗ ಆಗೋದಕ್ಕೆ ಸಾಧ್ಯತೆ ಇಲ್ಲ, ಕಲ್ಲು ಲಿಂಗ ಆಗೋದಕ್ಕೆ ಸಾಧ್ಯತೆ ಇಲ್ಲ, ಅಥವಾ ಆ ಮೆಳೆ ಭಕ್ತ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಆ ಕಲ್ಲನ್ನ ತೆಗೆದುಕೊಂಡು ಹೋಗಿಟ್ಟಂತಹ ವ್ಯಕ್ತಿ ಗುರುನೂ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ಡಾಂಬಿಕ ಭಕ್ತಿಯನ್ನ ವಿರೋಧ ಮಾಡ್ತಾ ಇದ್ದಾರೆ. ಇಂತಹ ಡಾಂಬಿಕ ಭಕ್ತರನ್ನ ಅವರು ಖಂಡಿಸ್ತಾ ಇದ್ದಾರೆ. ಭಕ್ತಿ ಯಾವತ್ತು ಅಂತರಂಗದಲ್ಲಿ ಶುದ್ಧಿ ಇರ್ಬೇಕೇ ವಿನಃ ತೋರ್ಪಡಿಕೆ ಭಕ್ತಿ ಆಗಿರಬಾರ್ದು ಅನ್ನೋದನ್ನ ಈ ವಚನದ ಸಾಲುಗಳಲ್ಲಿ ಹೇಳಿದ್ರು ವಿದ್ಯಾರ್ಥಿಗಳೇ. ಆನಂತರ ಇಲ್ಲಿ ದೇವರನ್ನೇ ಪ್ರಶ್ನಿಸುವಂತಹ ಒಂದು ದಾಷ್ಟ್ರತೆಯ ವಿಚಾರವನ್ನ ನೋಡ್ತೀವಿ. ಒಂದ್ ಕಡೆ ಅಂದ್ರೆ ದೇವರನ್ನ ಪ್ರಶ್ನೆ ಮಾಡುವಾಗ ಇಲ್ಲಿ ಆತ್ಮೀಯತೆನೂ ಕೂಡ ಇದೆ, ಸಲಿಗೆ ಇದೆ. ಅವರಿಬ್ರು ತುಂಬಾ ಸಮೀಪದಲ್ಲಿ ಇದ್ದಾರೆ. ಭಕ್ತ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅನ್ನುವಂತಹ ನೆಲೆಗಟ್ಟಿನಲ್ಲಿ ಹೋದ್ರಿಂದ, ನೋಡಪ್ಪ ನನ್ನ ಹಸಿವಿಗೆ ನಾನೇ ಅನ್ನವನ್ನ ಸಂಪಾದನೆ ಮಾಡ್ಕೊಂಡೆ, ಅನ್ನವನ್ನ ಹುಡುಕೊಂಡೆ, ಹಾಗೆ ನಾನೇ ಹುಡುಕಾಡಿ ನೀರನ್ನು ಕೂಡ ಸಂಗ್ರಹ ಮಾಡಿಕೊಂಡು ನನ್ನ ನೀರಡಿಕೆಯನ್ನ ನಾನೇ ಹಿಂಗಿಸ್ಕೊಂಡೆ, ಅಥವಾ ಬೇರೆಯವರು ಬಾಯಾರಿಕೆಯಾಗಿ ಬಂದಾಗ ನಾನೇ ನೀರನ್ನು ಕೊಡ್ತಾ ಇದ್ದೀನಿ, ನಾನೇ ಆಹಾರವನ್ನ ಕೊಡ್ತಾ ಇದ್ದೀನಿ, ಹಾಗಾಗಿ ನೀನಲ್ಲ ದೇವರು ನಾನೇ ದೇವರು ಅನ್ನುವಂತರ ಮಟ್ಟಿಗೆ ಸಲಿಗೆಯನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಕೇವಲ ತೋರ್ಪಡಿಕೆಯ ಭಕ್ತಿ ನಿಜವಾದ ಭಕ್ತಿ ಅಲ್ಲ, ಮತ್ತೆ ದೇವರಾಗಬೇಕು ಅಂದ್ರೆ ಕರ್ತವ್ಯ ಮೊದಲು ಮಾಡಬೇಕು, ಹಾಗಾಗಿ ಕರ್ತವ್ಯವೇ ದೇವರು, ಕಾಯಕವೇ ಕೈಲಾಸ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಅಲ್ಲಮ್ಮ ಪ್ರಭುಗಳು. ಮುಂದೆ ಈಗ ಗಟ್ಟಿವಾಳಯ್ಯನವರ ವಚನಗಳತ್ತ ಹೋಗೋಣ. ಗಟ್ಟಿವಾಳಯ್ಯನವರ ವಿಚಾರವನ್ನ ತಿಳ್ಕೊಳ್ಳೋಣ. ಇವರ ಕಾಲ 1160. 12ನೇ ಶತಮಾನದ ವಚನಕಾರ ಹಾಗೂ ಶರಣ. ಮುದ್ದಣ್ಣ ಇವನ ಪೂರ್ವ ನಾಮಧೇಯ. ಶಿವಾನುಭವ ಸಾರುವಂತಹ ನರ್ತನವೇ ಇವನ ಕಾಯಕ. ಕಪಟಿಗಳು ಇವನ ಸದಾಚಾರ ಪ್ರಭಾವದಿಂದಾಗಿ ನೈಜ ಜಂಗಮರಾದದ್ದು ಇವನ ವೈಶಿಷ್ಟ್ಯ. ಮದ್ದಳೆ ಬಾರಿಸುತ್ತಾ ನರ್ತಿಸುತ್ತಲೇ ಕೊನೆಯುಸಿರನ್ನ ಎಳೆದನು. ಈತ ಮುದ್ದಣ್ಣ ಎನ್ನುವಂತ ಹೆಸರಿನಲ್ಲಿ ಪ್ರಾರಂಭದಲ್ಲಿ ಇದ್ದ. ಪೂರ್ವ ನಾಮಧೇಯ ಅಂದ್ರೆ ಇವನ ಹಿಂದಿನ ಹೆಸರು ಏನಾಗಿತ್ತು, ಮುದ್ದಣ್ಣ ಎನ್ನುವಂತಹದ್ದಾಗಿತ್ತು. ಮತ್ತೆ ಶಿವನ ವಿಚಾರವನ್ನ ಹಾಡ್ತಾ ಜೊತೆಗೆ ನರ್ತನವನ್ನ ಮಾಡುವಂತಹದ್ದು ಈತನ ಕಾಯಕ ಆಗಿತ್ತು. ಕಪಟಿಗಳು ಇವನ ಜೊತೆಗೂಡಿ ಉತ್ತಮರಾದುದು ಇವನ ಒಂದು ನಡತೆಯ ವೈಶಿಷ್ಟ್ಯತೆ. ಅಷ್ಟು ಶುದ್ಧವಾದ ನಡವಳಿಕೆಯನ್ನ ಈತ ಹೊಂದಿದ್ದ. ಹಾಗಾಗಿ ಸಂಘದಿಂದ ಒಳ್ಳೆಯದನ್ನ ತನ್ನ ಸ್ನೇಹಿತರಿಗೆ, ತನ್ನ ಆತ್ಮೀಯರಿಗೆ ಈತ ಒಳ್ಳೆಯದನ್ನ ಮಾಡಿಕೊಟ್ಟ. ಮದ್ದಳೆ ಬಾರಿಸುತ್ತಾ ನರ್ತಿಸುವಂತಲೇ ಈತ ಕೊನೆಯುಸಿರನ್ನ ಎಳೆದ. ಗಟ್ಟಿವಾಳೆಯನ್ನು ತನ್ನ ವಚನಗಳಲ್ಲಿ ಡಾಂಬಿಕ ಭಕ್ತರ ನಡವಳಿಕೆಗಳೆಲ್ಲ ವ್ಯರ್ಥ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಗೆ ಡಾಂಬಿಕ ಭಕ್ತಿಯನ್ನ ವಿರೋಧಿಸಿದ್ರೋ ಹಾಗೆ ಇಲ್ಲಿ ಕೂಡ ಡಾಂಬಿಕ ಭಕ್ತಿಯನ್ನ ವಿರೋಧ ಮಾಡ್ತಾ ಇದ್ದಾರೆ. ಹಾಗೆ ವೇಷಧಾರಿಗಳೆಲ್ಲ ಭಕ್ತರಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ವೇಷಧಾರಿಗಳು ಅಂದ್ರೆ ಯಾವ ರೀತಿ ಹೇಳ್ತಾರೆ, ಅದೇ ವಿಭೂತಿ ಬಳ್ಕೊಳ್ಳೋದು, ಲಿಂಗ ಧರಿಸ್ಕೊಳ್ಳೋದು, ಈ ಹಿಂದೆ ಹೇಳಿದ್ರಲ್ಲ, ಅದೇ ರೀತಿಯಾಗಿ ವೇಷವನ್ನ ಧರಿಸ್ಕೊಂಡಾಕ್ಷಣಕ್ಕೆ ಭಕ್ತರಾಗೋದಕ್ಕೆ ಸಾಧ್ಯತೆ ಇಲ್ಲ. ಶರಣರ ಗುಂಪಿನಲ್ಲಿ ಅವರು ಸೇರಲು ಅನರ್ಹರಾಗುತ್ತಾರೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಮತ್ತೆ ಗುರು ಲಿಂಗ ಜಂಗಮ ಎನ್ನುವಂತಹ ಕಲ್ಪನೆಗೆ ಹೊಸ ಆಯಾಮವನ್ನ ನೀಡುತ್ತಾ ಮತ್ತು ಹೊಸ ವ್ಯಾಖ್ಯಾನವನ್ನ ನೀಡುವಂತಹ ಧೈರ್ಯ ಇವರದ್ದಾಗಿದೆ. ಅದು ಪ್ರಶಂಸನೀಯವಾದದ್ದು ಅಂತ ಕೂಡ ಹೇಳ್ತಾರೆ. ಹಾಗಾದ್ರೆ ಮೊದಲ ವಚನವನ್ನ ನೋಡೋಣ. ಅದಕ್ಕೂ ಮೊದಲು ಈ ಪೀಠಿಕೆಯನ್ನ ನೋಡೋಣ. ಉತ್ತಮರ ಸ್ನೇಹ ಹಿತವಾದದ್ದು ಅಲ್ವಾ? ಉತ್ತಮರ ಸ್ನೇಹ ಪುತ್ಥಳಿ ಬಂಗಾರ ಅಂತ ಹೇಳ್ತಾರೆ. ಬಂಗಾರದ ಪುತ್ಥಳಿಯಂತೆ ಉತ್ತಮರ ಸ್ನೇಹ ಇರುತ್ತಂತೆ ವಿದ್ಯಾರ್ಥಿಗಳೇ. ಪರಸ್ಪರ ಸಂಬಂಧಗಳು ರಾಗದ್ವೇಷ ರಹಿತವಾದದ್ದು. ಈಗ ನೀವು ಯಾರನ್ನಾದ್ರೂ ಒಬ್ಬರನ್ನ ಹೊಸದಾಗಿ ಪರಿಚಯ ಮಾಡ್ಕೊಂಡ್ರಿ ಅಂದ್ರೆ ಅವ್ರ ಮೇಲೆ ನಿಮ್ಗೆ ಪ್ರೀತಿನೂ ಇರಲ್ಲ, ದ್ವೇಷನೂ ಇರಲ್ಲ. ಹಾಗೆ ಪರಸ್ಪರ ಸಂಬಂಧಗಳು ಹಾಗಿರ್ತವೆ ಅಂತ ಹೇಳ್ತಾ ಇದ್ದಾರೆ. ನಿಯಮಗಳ ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯಗಳು ಮುಖ್ಯ.
ಈಗ ನಿಯಮಗಳ ಇಕ್ಕಟ್ಟಿಗೆ ಇಂತಹದ್ದೇ ರೀತಿ ಇರಬೇಕು, ಇಂತಹದ್ದೇ ರೀತಿ ಇರಬೇಕು ಅನ್ನುವಂತಹ ಒಂದು ನಿಯಮಗಳ ಇಕ್ಕಟ್ಟನ್ನ ಮಾಡಿಕೊಂಡು ಬಾಂಧವ್ಯಗಳನ್ನ ಹಾಳು ಮಾಡ್ಕೊಳ್ಳೋದ್ರ ಬದಲು, ಇಲ್ಲ ನೀನು ಹೇಗಿದೆಯೋ ಹಾಗೆ ಇರು, ನನಗೆ ನಿನ್ನ ನಡೆನುಡಿ ಇಷ್ಟ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಪ್ರೀತಿ ಸ್ನೇಹ ಸೌಹಾರ್ದತೆಯಲ್ಲಿ ಬದುಕುವುದು ಮುಖ್ಯ ಅಂತ ಹೇಳ್ತಾರೆ. ನಡೆನುಡಿ ಪ್ರಮಾಣವಾಗಿರುವುದೇ ಜೀವನ ಅಲ್ವಾ. ನುಡಿದಂತೆ ನಡಿಬೇಕು, ನಡೆದಂತೆ ನುಡಿಬೇಕು. ಈ ಎರಡು ನಡೆನುಡಿಗಳು ಒಂದಾಗಿರುವಂತಹ ಭಕ್ತಿ ಹಿತಮೊಪ್ಪುದು ಶಿವಂಗಿ ಅಂತ ಕೂಡ ಹೇಳ್ತಾರೆ ವಚನಕಾರರು. ಈ ಒಂದು ತತ್ವಗಳನ್ನ ಬಹಳ ಸೊಗಸಾಗಿ ಹೇಳ್ತಾ ಬರ್ತಾರೆ. ಪದಕೋಶವನ್ನು ನೋಡೋಣ. ಈ ಮೊದಲ ಒಂದು 4 ಸಾಲುಗಳನ್ನು ನಾನು ನಿಮಗೆ ಮಾತ್ರ, ಮೊದಲ ವಚನದ ಕೆಲವು ಸಾಲುಗಳನ್ನು ಮಾತ್ರ ಇಲ್ಲಿ ಹೇಳ್ತೀನಿ ವಿದ್ಯಾರ್ಥಿಗಳೇ, ಅದರ ಅರ್ಥವನ್ನು ನೋಡ್ಕೊಳ್ಳಿ. ಇರಿ ಅಂದರೆ ಕೊಲ್ಲು, ತಿವಿ, ಕತ್ತರಿಸು. ಕೈದು ಅಂದರೆ ಆಯುಧ, ಮೊನೆ ಅಂದರೆ ತುದಿ, ತೀಕ್ಷ್ಣತೆ, ಧೈರ್ಯ. ದಾಡೆ ಅಂದರೆ ಕೋರೆ ಹಲ್ಲು ಅಥವಾ ದವಡೆ ಹಲ್ಲು. ಸುದೆ ಅಂದರೆ ಹಾಲು, ಅಮೃತ. ಕೂಟ ಅಂದರೆ ಬೆರೆಯುವುದು. ಮತ್ತು ರಾಶಿ, ನೆತ್ತಿ, ಮೋಸ ಅನ್ನೋ ಅರ್ಥ ಬರುತ್ತೆ. ಅಜಾತ ಅಂದರೆ ಹುಟ್ಟಿಲ್ಲದವ, ಸ್ವಯಂಭೂ, ಶಿವ ಅನ್ನೋ ಅರ್ಥ ಬರುತ್ತೆ. ಇದಿಷ್ಟು ಮೊದಲ ಸ್ಟ್ಯಾನ್ಸವನ್ನು ಮಾತ್ರ ನೋಡ್ತಿದ್ದೀವಿ. ಅಷ್ಟರ್ಥವನ್ನು ನಾನು ನಿಮ್ಗೀಗ ಹೇಳಿದೆ. ಮುಂದಕ್ಕೆ ಹೋಗೋಣ. ಇರಿವ ಕೈದಿಂಗೆ ದಯದಲ್ಮದ ಮೊನೆಯುಂಟೆ, ಕಾಳೋರಗನದಾಡೆಯಲ್ಲಿ ಅಮೃತದ ಸುದೆಯುಂಟೆ. ಕೂಟವ ಕೋಡಿ ಸಮಯವನುದಲ್ಲಿ ಅಜಾತನ ಬಲ್ಲರೆ, ಎನಗೆ ನಿಮ್ಮೊಳಗಿನ್ನೇತರ ಮಾತು. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗೋ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ. ಇರಿವ ಕೈದಿಂಗೆ ದಯಧರ್ಮದ ಮೊನೆಯುಂಟೆ, ಕಾಳೋರಗನದಾಡೆಯಲ್ಲಿ ಅಮೃತದ ಸುದೆಯುಂಟೆ. ಕೋಟವ ಕೋಡಿ ಸಮಯವನು ಜಾತನ ಬಲ್ಲರೆ, ಎನಗೆ ನಿಮ್ಮೊಳಗಿನ್ನೇತರ ಮಾತು. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ. ನೋಡ್ರಿ, ಇರಿ ಅಂದರೆ ಕೊಲ್ಲು, ಕೊಲ್ಲೋದು. ಯಾರನ್ನ? ಯಾರೋ ಒಬ್ಬ ಮನುಷ್ಯ ತಪ್ಪು ಮಾಡಿರ್ತಾನೆ, ಅವನು ಶತ್ರು, ಅವನನ್ನು ಒಬ್ಬ ಸೈನಿಕ ಕೊಲ್ಲಬೇಕು. ಕೊಲ್ಲಬೇಕಾದ್ರೆ ಅವನು ಒಂದು ಆಯುಧವನ್ನು ಇಟ್ಕೊಂಡಿರ್ತಾನೆ. ಕೈದಿಂಗೆ, ಕೈದಿಂಗೆ ಅಂದರೆ ಆಯುಧ, ಕೈದು ಅಂದರೆ ಆಯುಧ. ಇರಿಯುವಂತಹ ಆಯುಧಕ್ಕೆ ಈ ಆಯುಧ ಕೊಲ್ಲುವ ಕೆಲಸ ಮಾಡುತ್ತೆ. ಈಗ ಉದಾಹರಣೆಗೆ ಒಂದು ಚಾಕು ಇಟ್ಕೊಂಡಿರ್ತೀರ, ಆ ಚಾಕುವಿಂದ ನೀವು ಒಂದು ಹಣ್ಣನ್ನಾದರೂ ಹಚ್ಬೋದು, ಒಬ್ಬ ವ್ಯಕ್ತಿಯನ್ನಾದರೂ ಕೊಲ್ಬೋದು. ಆ ಚಾಕು ಏನಾದರೂ ಭಾವನೆಯಿಂದ ವ್ಯಕ್ತಪಡಿಸುತ್ತಾ, ಅಯ್ಯೋ ಎಷ್ಟು ಒಳ್ಳೆ ಮನುಷ್ಯ, ಇವನು ನಾನು ಕೊಲ್ಲಬಾರ್ದು ಅಂತ ಅದಕ್ಕೆ ಏನಾದರೂ ಗೊತ್ತಾಗುತ್ತಾ? ಅಥವಾ ಎಷ್ಟು ಚೆನ್ನಾಗಿದೆ ಈ ಹಣ್ಣನ್ನು ಹಚ್ತಾ ಇದ್ದೀನಿ, ನಾನು ತಿನ್ಬೇಕು ಅಂತ ಅದಕ್ಕೇನಾದರೂ ಅನ್ಸುತ್ತಾ? ಇಲ್ಲ. ಯಾಕೆ? ಇರಿಯುವಂತಹ ಕೈದಿಂಗೆ ಅಂದ್ರೆ ಆಯುಧಕ್ಕೆ ದಯೆ ಮತ್ತು ಧರ್ಮದ ಮೊನೆ, ಮೊನೆ ಅಂದ್ರೆ ಆ ಮೊನಚಾದ ಭಾಗಕ್ಕೆ, ಆ ಒಂದು ತುದಿಗೆ, ಆಯುಧದ ತುದಿಗೆ ನಾನು ಬೇರೆಯವ್ರನ್ನ ಕೊಲ್ತಾ ಇದ್ದೀನಿ, ಈ ಅಯ್ಯೋ ಅನ್ನೋ, ಇವ್ರನ್ನ ಕೊಲ್ಬಾರ್ದು ಅನ್ನುವಂತಹ ದಯೆ ಧರ್ಮ ಅನ್ನುವಂಥದ್ದು ಆ ಆಯುಧಕ್ಕೆ ಇರೋದಕ್ಕೆ ಸಾಧ್ಯತೆ ಇಲ್ಲ. ಆ ಆಯುಧದ ಮೊನೆಗೆ, ತುದಿಗೆ ಇರೋದಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂದ್ರೆ ಅದೊಂದು ಲೋಹ. ಮನುಷ್ಯನಾದ್ರೆ ಅವನಿಗೆ
ಕರುಣೆ, ವಾತ್ಸಲ್ಯ, ಪ್ರೀತಿ ಅನ್ನುವಂತಹದ್ದಿರುತ್ತೆ. ಮಾನವತ್ವದಲ್ಲಿ ಅವನು ಆಲೋಚನೆ ಮಾಡ್ತಾನೆ. ಆದ್ರೆ ಇದು ಒಂದು ವಸ್ತು, ಒಂದು ಮೆಟಲ್, ಅದು ಒಂದು ಸಾಧನ. ಹಾಗಾಗಿ ಆ ಒಂದು ನಿರ್ಜೀವವಾದಂತಹ ಆಯುಧಕ್ಕೆ ದಯೆ ಧರ್ಮದ ವಿಚಾರಗಳು ಅರ್ಥವಾಗೋದಕ್ಕೆ ಸಾಧ್ಯತೆ ಇಲ್ಲ. ಅದು ಜಡ ವಸ್ತು, ನಿರ್ಜೀವ ವಸ್ತು, ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇರಿಯುವಂತಹ ಅಂದ್ರೆ ಕೊಲ್ಲುವಂತಹ ಆಯುಧಕ್ಕೆ ದಯೆ ಮತ್ತು ಧರ್ಮ ಎರಡೂ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇರೋದಿಕ್ ಸಾಧ್ಯವೇ ಅಂತಲೂ ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮತ್ತೆ ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ. ಕಾಳೋರಗ, ಕಾಳ ಪ್ಲಸ್ ಉರಗ, ಕಾಳೋರಗ ಅಂತ ಹೇಳ್ತಾರೆ. ಇಲ್ಲಿ ಸರ್ಪಗಳಲ್ಲಿ ಅತಿ ಭಯಂಕರವಾದಂತಹ ವಿಷವನ್ನ ಹೊಂದಿರ್ತಕ್ಕಂತಹ ಸರ್ಪ ಕಾಳೋರಗ ಸರ್ಪ, ಕಾಳಿಂಗ ಸರ್ಪ ಅಂತ ಹೇಳ್ತೀವಿ. ಅಂತಹ ಒಂದು ಕಾಳಿಂಗ ಸರ್ಪದ ದವಡೆಯಲ್ಲಿ ಅಮೃತದ ಸುದೆಯುಂಟೆ. ಅಮೃತ ಇರಕ್ ಸಾಧ್ಯನೇ? ನೋಡ್ರಿ, ಇಲ್ಲಿ ಅದ್ರ ದವಡೆ ಎಷ್ಟು ವಿಶಾಲವಾಗಿ ಚಾಚ್ಕೊಂಡಿದೆ. ಅದ್ರ ಮುಂದೆ 2 ಹಲ್ಲುಗಳಿದಾವೆ ನೋಡ್ರಿ, ವರ್ಜಿ ತರ ಇದಾವೆ. ಆ ಹಲ್ಲಿನಲ್ಲಿ ವಿಷ ಇರುತ್ತೆ. ಆ ಹಾವು ಕಚ್ಚಿಬಿಟ್ರೆ ವಿಷ ಏರಿದ ಕೂಡ್ಲೆ ಮನುಷ್ಯ ಸತ್ತು ಹೋಗ್ತಾನೆ. ಅಂತಹ ಕಾಳಿಂಗ ಸರ್ಪದ ಹಲ್ಲುಗಳಲ್ಲಿ, ಅದರ ದವಡೆಯಲ್ಲಿ ಅಮೃತ ಇರೋದಕ್ಕೆ ಸಾಧ್ಯನಾ? ಹಾಲಿನಂತಹ ಅಮೃತ ಇರೋದಕ್ಕೆ ಸಾಧ್ಯನೇ? ಅಮೃತ ಕುಡಿದ್ರೆ ಏನಾಗುತ್ತೆ? ಅಮರರಾಗ್ತೀವಿ ನಾವು. ಎಷ್ಟೇ ವರ್ಷ ಇದ್ರೂ ನಾವು ಸತ್ತೇ ಹೋಗಲ್ಲ. ಅಂತಹ ರೀತಿ ಇರುವಂತಹದ್ದು ಅಮೃತ. ಹಾವು ಕಡಿದ್ರೆ ಎಷ್ಟೇ ವರ್ಷ ಆದ್ರೂ ಸತ್ತೋಗಲ್ಲ, ಅಮರರಾಗ್ತಾರೆ ಅಂತ ಎಲ್ಲಾದ್ರೂ ಹೇಳಿರೋದನ್ನ ಕೇಳಿದ್ದೀರಾ ನೀವು? ಇಲ್ಲ. ಹಾವು ಕಚ್ಚಿದ್ರೆ ಸತ್ತೋಗ್ತಾರೆ. ಯಾಕೆ ಅಂದ್ರೆ ಅದ್ರ ದವಡೆಯಲ್ಲಿ ವಿಷ ಇರುತ್ತೆ. ಇಲ್ಲಿ ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾರೆ. ಡಾಂಬಿಕ ಭಕ್ತರನ್ನ ಇಲ್ಲಿ ವಿಡಂಬನೆ ಮಾಡಿ ಹೇಳ್ತಾ ಇದ್ದಾರೆ. ಒಂದು ಕೊಲ್ಲುವಂತಹ ಆಯುಧದ ತುದಿಗೆ ದಯೆ ಧರ್ಮ ಇರೋದಿಕ್ಕೆ ಸಾಧ್ಯವಿಲ್ಲ ಹೇಗೋ ಹಾಗೆ ಒಂದು ಕಾಳಿಂಗದ ಸರ್ಪದ ದವಡೆಯಲ್ಲಿ ಅಮೃತದ ಒಂದು ಹಾಲಿನಂತಹ ಅಮೃತ ಇರೋದಿಕ್ಕೆ ಸಾಧ್ಯತೆ ಇಲ್ಲ ಹೇಗೋ ಹಾಗೆ ಸುಮ್ಮನೆ ವ್ಯರ್ಥವಾಗಿ ಕೂಟವ ಕೂಡಿ ಸಮಯವ ನೊಂದಲ್ಲಿ. ಕೂಟವ ಕೂಡಿ ಅಂದ್ರೆ ಸುಮ್ಮನೆ ಎಲ್ಲರೂ ಒಗ್ಗೂಡಿ ಇರುವಂಥದ್ದು. ಒಗ್ಗೂಡಿ ಸುಮ್ಮನೆ ಶಿವಪೂಜೆ ನಾನು ಮಾಡ್ತೀನಿ ಅಂತ ಹೇಳಿ ವ್ಯವಹಾರಕ್ಕೆ ಇಳಿಯೋದು. ಅಲ್ಲಿ ಹೋಗಿ ಇನ್ನೇನೋ ಚಂದ ಎತ್ತೋದು, ಚಂದ ವಸೂಲಿ ಮಾಡೋದು, ಅಥವಾ ಇನ್ಯಾರ್ದ ಮನೆ ಕಷ್ಟ ಸುಖಗಳನ್ನ ಮಾತಾಡೋದು. ಹೀಗೆ ಏನೇನೋ ರೀತಿಯಲ್ಲಿ ಅವರು ಡಾಂಬಿಕ ಭಕ್ತಿಯನ್ನ ಪ್ರದರ್ಶನ ಮಾಡ್ತಾ ಸಮಯವನ್ನ ಹಾಳು ಮಾಡ್ತಾ ಎಲ್ಲರೂ ಒಗ್ಗೂಡಿ ಸಮಯವನ್ನ ವ್ಯರ್ಥ ಮಾಡ್ಬಿಟ್ರೆ ಸಮಯವ ನೊಂದಲ್ಲಿ ಅಜಾತನ ಬಲ್ಲರೆ. ಜಾತ ಅಂದ್ರೆ ಹುಟ್ಟು, ಅಜಾತ ಅಂದ್ರೆ ಹುಟ್ಟು ಸಾವು ಇಲ್ಲದೆ ಇರ್ತಕ್ಕಂಥವ್ನು. ಯಾರವನು? ಶಿವ. ಅಂದ್ರೆ ಕೂಟವ ಕೂಡಿ ಸಮಯವ ನೊಂದಲ್ಲಿ ಅಜಾತನ ಬಲ್ಲರೆ. ಬೆಳಕಿಂದ ಸಂಜೆ ತನಕ ನೀವು ಚೆನ್ನಾಗಿ ಓದಿದ್ರೆ ತಲೆಗೆ ಹೋಗಿರುತ್ತೆ ವಿಷಯ. ಅದ್ರ ಬದಲು ನಿಮ್ಮ ಸ್ನೇಹಿತರೆಲ್ಲ ಕೂಡ್ಕೊಂಡು ಚೆನ್ನಾಗಿ ನೀವೇನೋ ಪಾರ್ಟಿ ಮಾಡ್ತಾನೋ ಅಥವಾ ಇನ್ನೇನೋ ಸಿನಿಮಾ ನೋಡ್ತಾನೋ ಇನ್ನೇನೋ ರೀತಿಯಲ್ಲಿ ಕಾಲವನ್ನ ಕಳ್ಕೊಂಡ್ಬಿಟ್ಟು ಕೊನೆಯಲ್ಲಿ ಅಯ್ಯೋ ನಾಳೆ ಎಕ್ಸಾಮ್ ಕಣೋ, ನಾನು ಓದೇ ಇಲ್ಲ, ಅಯ್ಯೋ ಟೈಮ್ ಆಗೋಯ್ತು ಕಣೋ, ಏನೋ ಮಾಡೋಣ, ಸಮಯ ಆಗೋಯ್ತು ಕಣೋ ಅಂತ ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ? ಅಥವಾ 3 ಗಂಟೆ ಎಕ್ಸಾಮ್ಗೆ ನಾವು ಅವಧಿ ಕೊಟ್ಟಿರ್ತೀವಿ. 3 ಗಂಟೆಯಲ್ಲಿ ಚೆನ್ನಾಗಿ ಓದಿ ಬರಿಬೇಕು. ಎಲ್ಲ ಬಿಟ್ಟು ಫಸ್ಟ್ 1 hour ಅಲ್ಲಿ, ಸೆಕೆಂಡ್ 1 hour ಅಲ್ಲಿ ಹೆಂಗೆಂಗೋ ಟೈಮ್ ವೇಸ್ಟ್ ಮಾಡ್ಕೊಂಡು ಕೊನೆ ಮಿನಿಟಲ್ಲಿ ಅಯ್ಯೋ ಇನ್ನೊಂದು ನಿಮಿಷ ಇದೆ, ಇನ್ನೊಂದು 2 ನಿಮಿಷ ಇದೆ, 5 ನಿಮಿಷ ಇದೆ, ನಾನು ಇನ್ನೂ ಏನೂ ಬರ್ದಿಲ್ಲ ಅಂತ ಸುಮ್ಮನೆ ನೀವು ನೊಂದ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರೋಕ್ಕೆ ಸಾಧ್ಯನಾ? ಇಲ್ಲ ತಾನೆ? ಹಾಗೆ ಇಲ್ಲಿ ಕೂಟವ ಕೂಡಿ ಸಮಯವ ನೊಂದಲ್ಲಿ. ಕೂಟ ಅಂದ್ರೆ ಇಲ್ಲಿ ವೇಷವನ್ನ ಧರಿಸ್ಕೊಂಡಿರ್ತಕ್ಕಂತಹವ್ರು ಇವರೆಲ್ಲ ಭಕ್ತಗಣ ಕೂಟ ಅಂತ ಹೇಳಿ ವ್ಯರ್ಥವಾದಂತಹ ಡಾಂಬಿಕ ತನದಲ್ಲಿ ಕಾಲವನ್ನ ಹರಣ ಮಾಡ್ತಾ ಇದ್ರೆ ಅವರು ಶಿವನನ್ನ ತಿಳ್ಕೊಳ್ಳೋದಿಕ್ಕೆ ಸಾಧ್ಯತೆನಾ? ಶಿವನ ವಿಚಾರಗಳನ್ನ, ಸದಾಚಾರಗಳನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯನಾ? ಕೊನೆಗಾಲದಲ್ಲಿ ಹೆಂಗ ಮಾಡಲಯ್ಯ ಕೃಷ್ಣ ಮುಗಿದಿದೆ ಆಯುಷ್ಯ ಅಂತ ಹೇಳಿ ಕೃಷ್ಣ ಪರಮಾತ್ಮ ನಾನು ನಿನ್ನ ಸ್ಮರಣೆನೇ ಮಾಡಲಿಲ್ಲ, ನಾನು ಏನೋ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಸಾಯುವ ಕೊನೆಗಳಿಗೆಯಲ್ಲಿ ನೀವು ಆಲೋಚನೆ ಮಾಡಿದ್ರೆ ದೇವರು ನಿಮಗೆ ಒಳ್ಳೇದನ್ನ ಮಾಡ್ತಾನ? ಮುಕ್ತಿ ಕೊಡ್ತಾನ? ಜೀವ ಇರುವಂತಹ ಸಂದರ್ಭದಲ್ಲಿ ನಾವು ಒಳ್ಳೇದನ್ನ ಮಾಡ್ಬೇಕು, ಒಳ್ಳೆ ವಿಚಾರಗಳನ್ನ ಕೇಳ್ಬೇಕು, ಒಳ್ಳೇದನ್ನ ನೋಡ್ಬೇಕು, ಒಳ್ಳೇದನ್ನ ನುಡಿಬೇಕು, ಒಳ್ಳೆ ಕಾಯಕ ಮಾಡ್ಬೇಕು. ಆಗ ಪರಮಾತ್ಮ ನಮ್ಮಲ್ಲಿ ಒಂದಾಗ್ತಾನೆ ಅಲ್ವಾ? ಅಂತಹ ಪರಮಾತ್ಮನನ್ನ ಮೆಚ್ಚಿಸುವಂತಹ ಕೆಲಸವನ್ನ ನಾವು ಮಾಡ್ಬೇಕು ಅಂದ್ರೆ ಆತ್ಮ ಪರಮಾತ್ಮ ಎರಡು ಒಂದಾಗಿರ್ಬೇಕು. ಒಳಗೊಂದು ಪರಿ ಹೊರಗೊಂದು ಪರಿ ಅನ್ನುವಂತಹ ರೀತಿಯಲ್ಲಿ ಸುಮ್ಮನೆ ವಿಭೂತಿ ಬೆಳ್ಕೊಂಡು ಜೋಳಿಗೆ ಹಾಕೊಂಡು ಇನ್ನೆಲ್ಲ ಸುಮ್ಮನೆ ವ್ಯರ್ಥ ಕಾಲಹರಣವನ್ನ ಮಾಡಿ ಸಮಯವನ್ನ
ಹರಣ ಮಾಡಿ ಇವರು ಬದುಕ್ತಾ ಹೋದ್ರೆ ಶಿವನನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಅಜಾತ ಅಂದ್ರೆ ಶಿವನನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಇಂತಹವರ ಜೊತೆಯಲ್ಲಿ ಏನಾಗಿನ್ನೇತರ ಮಾತು ಅಲ್ವಾ? ಏನಾಗೆ ನಿಮ್ಮೊಳಗಿನ್ನೇತರ ಮಾತು. ಇಂತಹ ಡಾಂಬಿಕ ಭಕ್ತರ ಜೊತೆಯಲ್ಲಿ ನಾನು ಯಾಕೆ ಮಾತಾಡ್ಬೇಕು? ಅಯ್ಯೋ ಬಿಡು, ಅವ್ರ ಸುದ್ದಿಗಿನ್ನ ಯಾಕೆ ಹೋಗ್ತೀಯ, ದುಷ್ಟನ್ ಕಂಡ್ರೆ ದೂರ ಇರು, ದುರಾತ್ಮನ್ ಕಂಡ್ರೆ ಬೇರೆ ಇರು ಅಂತಾರಲ್ಲ, ಹಾಗೆ ಅವರನ್ನ ನಾನು ಮಾತಾಡ್ಸೋದು ಬೇಡ, ಸ್ವಲ್ಪ ದೂರ ಇದ್ಬಿಡೋಣ. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ವೇಷಧಾರಿಗಳೆಲ್ಲ ಸದ್ಭಕ್ತರ ಕೂಟದಿಂದ ಹೊರಗಿಟ್ಬಿಡೋದು ವಾಸಿ ಅಂತ ಹೇಳ್ತಾ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಅಂತ ಹೇಳ್ತಾ ಇದ್ದಾರೆ. ಇದು ಇವರ ಅಂಕಿತ ನಾಮ. ಏನು? ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ. ಗಟ್ಟಿವಾಳೆಯನವರ ಅಂಕಿತ ಯಾವುದು ಅಂದ್ರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎನ್ನುವಂತಹದ್ದು ಇವರ ಅಂಕಿತ. ಇನ್ನೊಮ್ಮೆ ಹೇಳ್ತೀನಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ವಸ್ತುಗಳಿಗೆ ಮತ್ತು ಒಂದು ವಿಷ ಜಂತುವಿಗೆ ಇಲ್ಲಿ ದುಷ್ಟರನ್ನ ಅಂದ್ರೆ ಡಾಂಬಿಕ ಭಕ್ತರನ್ನ ಹೋಲಿಸಿ ಹೇಳ್ತಾ ಇದ್ದಾರೆ. ಒಂದು ಇರಿಯುವಂತಹ ಆಯುಧಕ್ಕೆ ದಯೆ ಧರ್ಮದ ವಿಚಾರಗಳನ್ನ ಆಲೋಚನೆ ಮಾಡುವುದಕ್ಕೆ ಸಾಧ್ಯತೆಯೇ ಇಲ್ಲ. ಹೇಗೋ ಹಾಗೆ ಒಂದು ಕಾಳಿಂಗ ಸರ್ಪದ ದವಡೆಯಲ್ಲಿ ವಿಷದ ಹೊರತಾಗಿ ಅಮೃತವಿರುವುದಕ್ಕೆ ಸಾಧ್ಯವಿಲ್ಲ. ಹೇಗೋ ಹಾಗೆ ಈ ಡಾಂಬಿಕ ಭಕ್ತರು ಸುಮ್ಮನೆ ಸಮಯ ಹರಣವನ್ನ ಮಾಡ್ಕೊಳ್ತಾರೆ ವಿನಃ ಹುಟ್ಟು ಸಾವು ಇಲ್ಲದೆ ಇರ್ತಕ್ಕಂತಹ ಶಿವನನ್ನ ತಿಳ್ಕೊಂಡಿರೋದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇಂತಹ ಡಾಂಬಿಕರ ಭಕ್ತಿಯಲ್ಲಿ, ಇಂತಹ ಡಾಂಬಿಕ ಭಕ್ತರ ಜೊತೆಯಲ್ಲಿ ನಾವು ಇನ್ನೇನಕ್ಕೆ ಮಾತನಾಡಬೇಕು? ಯಾಕಂದ್ರೆ ಸುಮ್ಮನೆ ಮೂರ್ಖರ ಜೊತೆಯಲ್ಲಿ ನಾವು ನೂರ್ಕಾಲ ಬುದ್ಧಿ ಹೇಳಿದ್ರು ಕೂಡ ಅದು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅಂತ ಹೇಳ್ತಾರಲ್ಲ, ಆ ಇಲ್ಲಿ ನೂರ್ಕಾಲ ಬುದ್ಧಿ ಹೇಳೋದೇ ಬೇಡ ಮೂರ್ಖರಿಗೆ. ಹಾಗಾಗಿ ಅಂತಹ ಮೂರ್ಖರು, ಶತಮೂರ್ಖರು ಇರ್ತಾರೆ. ಅವರು ದೇವ್ರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಏನೇನೋ ಶಿಷ್ಟಾಚಾರವನ್ನ, ಕಂದಾಚಾರವನ್ನ ಮಾಡ್ಕೊಳ್ತಾ ದೇವಸ್ಥಾನ ಕಟ್ಟಿಸ್ತೀನಿ ಅಥವಾ ಇನ್ನೇನೋ ಗುರು ಪೂಜೆ ಮಾಡ್ತೀನಿ, ಅಲ್ಲೊಂದು ಸ್ವಲ್ಪ ಚಂದ ಎತ್ತುತ್ತೀನಿ, ಚಂದದ ಲೆಕ್ಕಾಚಾರ ಇಕ್ಕಂತೀನಿ, ಇನ್ನೇನೋ ಮಾಡ್ತೀನಿ, ಮತ್ತೊಂದೇನೋ ಮಾಡ್ತೀನಿ, ಆ ರಾಜಕೀಯದ ವಿಚಾರಗಳನ್ನ ನಾನು ತಿಳ್ಕೊಳ್ತೀನಿ, ಆ ರಾಜಕಾರಣಿಗಳು ಗೊತ್ತು, ಅವ್ರ ಇನ್ಫ್ಲೂಯೆನ್ಸ್ ತಗೊಳ್ಳೋಣ, ಈ ರೀತಿಯಲ್ಲಿ ಹೊರ ಬಾಹ್ಯದಲ್ಲಿ ಅವರು ಡಾಂಬಿಕತನವನ್ನ ಹೆಚ್ಚಾಗಿ ತೋರಿಸ್ಕೊಳ್ತಾ ಒಂದು ವೈಭವೀಕರಣವನ್ನ ಹೆಚ್ಚು ಮಾಡ್ಕೊಳ್ತಾರೆ ವಿನಃ ಹುಟ್ಟು ಸಾವು ಇಲ್ಲದೆ ಇರ್ತಕ್ಕಂತಹ ಶಿವನನ್ನು ತಿಳ್ಕೊಂಡಿರೋದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಶುದ್ಧ ನಡೆನುಡಿ ಇಲ್ಲದೆ ಇರ್ತಕ್ಕಂತಹ ಈ ವ್ಯಕ್ತಿಗಳು ಶಿವಭಕ್ತರಾಗಿರುವುದಕ್ಕೆ ಸಾಧ್ಯತೆ ಇಲ್ಲ. ಅಂತಹ ಸದ್ಭಕ್ತರ ಅಲ್ಲದೆ ಇರ್ತಕ್ಕಂತಹವರ ನಡೆನುಡಿಗಳನ್ನ ನೋಡಿ ಹೇಳ್ತಾ ಇದ್ದಾನೆ, ಅಂತಹವರ ಜೊತೆಯಲ್ಲಿ ನಾನು ಇನ್ನೇನಕ್ಕೆ ಮಾತನಾಡಬೇಕು? ಅಂತಹ ವೇಷಧಾರಿಗಳೆಲ್ಲ ಈ ಶಿವಶರಣರ ಕೂಟದಿಂದ ಹೊರಗುಳಿಯುವುದೇ ಸೂಕ್ತ ಅಂತ ಹೇಳ್ತಾ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಅಂತ ಹೇಳ್ತಾ ಇದ್ದಾನೆ. ಒಟ್ಟಾರೆ ಇಲ್ಲಿ ಗಟ್ಟಿವಾಳೆಯನವರು ಡಾಂಬಿಕ ಭಕ್ತರನ್ನ ಹೇಳ್ತಾ ಇದ್ದಾರೆ, ಕುರಿತು ಹೇಳ್ತಾ ಇದ್ದಾರೆ. ಡಾಂಬಿಕ ಭಕ್ತಿಯನ್ನ ವಿರೋಧ ಮಾಡ್ತಾ ಇದ್ದಾರೆ. ಆಯುಧ ಒಂದಕ್ಕೆ, ಸರ್ಪ ಒಂದಕ್ಕೆ ಯಾವ ರೀತಿ ಆಲೋಚನೆ ಮಾಡಿ, ಆಯುಧಕ್ಕೆ ಆಲೋಚನೆ ಮಾಡುವ ಶಕ್ತಿ ಇಲ್ಲ, ಹಾಗೆ ಸರ್ಪದ ದವಡೆಯಲ್ಲಿ ಅಮೃತವಿರೋದಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಸುಮ್ಮನೆ ವೇಷಧಾರಿಗಳೆಲ್ಲರೂ ಕೂಡ ಕಾಲಹರಣ ಮಾಡ್ತಾ ಶಿವನನ್ನ ಅರಿಯುವುದಿಲ್ಲ. ಇಂತಹವರ ಜೊತೆಯಲ್ಲಿ ನಾವು ಒಂದಾಗಿ ಇರುವುದಕ್ಕಿಂತ ದೂರವಿಡುವುದೇ ಸೂಕ್ತ ಅನ್ನುವ ರೀತಿಯಲ್ಲಿ ಡಾಂಬಿಕ ಭಕ್ತರ ನಡೆನುಡಿಯನ್ನ ಇಲ್ಲಿ ವಿಡಂಬನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳೇ, ಅರ್ಥ ಆಯ್ತಾ? ಧನ್ಯವಾದಗಳು ವಿದ್ಯಾರ್ಥಿಗಳೇ.